ನಮಸ್ಕಾರ. ಇಷ್ಟು ದಿನ ನಮ್ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ ಬರುತ್ತೆ ನಾಳೆ ಬರುತ್ತೆ ಅನ್ಕೊಂಡ್ ಕಾದು 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 ಎಲ್ಲರಿಗೂ ತಲೆ ಕೆಟ್ಟೋಯ್ತು. ಆದ್ರೆ ಯಾಕೆ ಇಷ್ಟು ದಿನ ಆದ್ರೂ ರೇಷನ್ ಕಾರ್ಡ್ದು ಒಂದಷ್ಟು ಸಮಸ್ಯೆಗಳಾಗ್ತಾ ಇದಾವೆ. ಈ ಕಡೆ ನೋಡಿದ್ರೆ ಈ ಅನ್ನಭಾಗ್ಯ ಅದು ಒಂದಷ್ಟು ಸಮಸ್ಯೆಗಳಾಗ್ತಾ ಇದಾವೆ. ಈ ಗೃಹಲಕ್ಷ್ಮಿ ಅಂತೂ ಕೇಳಲೇಬೇಡಿ, ಯಾಕಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಸಮಸ್ಯೆ ಇರೋದೇ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ. ಇಷ್ಟು ದಿನ ಆದ್ರೂ ನಾವ್ ಇವತ್ ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಹೇಳ್ಕೊಂಡ್ ಬರ್ತಾನೆ ಇದಾರೆ ಸರ್ಕಾರದವರು. ಆದ್ರೆ ತುಂಬಾ ಜನಕ್ಕೆ ಇನ್ನೂ ಸಹ ಈ ಒಂದು ಹಣ ತಲುಪಲೇ ಇಲ್ಲ. ಅದಕ್ಕೆ ಈಗ ಸರ್ಕಾರದವರು ಬಾಯ್ ಬಿಟ್ಟು ಇವಾಗ ಮ್ಯಾಟರ್ನ ಹೇಳ್ತಾ ಇದ್ದಾರೆ. ಸೊ ಯಾಕೆ ಇಷ್ಟು ದಿನ ಆದ್ರೂ ಕೆಲವೊಂದಷ್ಟು ಮಹಿಳೆಯರಿಗೆ ಈ ಗೃಹಲಕ್ಷ್ಮಿ ಹಣ ತಲುಪಿಲ್ಲ ಅನ್ನೋದ್ರ ಬಗ್ಗೆ ಈಗ ಮಾಹಿತಿನ ಹೇಳ್ತಾ ಇದ್ದಾರೆ. ಏನಿರ್ಬೋದು ಸಮಸ್ಯೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ. ಈ ತರ ಅದೇ ಟೆಕ್ನಿಕಲ್ ಇಶ್ಯೂ ಹೇಳ್ತಾರೆ ಮೇಡಮ್, ಅದೇ ಪ್ರಾಬ್ಲಮ್ ಹೇಳ್ತಾರೆ ಅಂತ ಹೇಳಿ. ಹೌದು, ಟೆಕ್ನಿಕಲ್ ಇಶ್ಯೂ ಖಂಡಿತ ಇದೆ. ಬಟ್ ಅದ್ರ ಜೊತೆಗೆ ಇನ್ನೊಂದಷ್ಟು ಮಾಹಿತಿನ ನಿಮ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿ ಯೋಜನೆ ಹಣ ಇವಾಗ ಆಲ್ಮೋಸ್ಟ್ ನಾವು 19-20ನೇ ಕಂತಿನ ಹಣದಲ್ಲಿ ಫೋಕಸ್ ಮಾಡ್ತಾ ಇದೀವಿ. ಇದು ಬರ್ಬೇಕಾಗಿರುವಂತ ಸಮಯದಲ್ಲೇ ಈಗ ಕೆಲವೊಂದಷ್ಟು ಜನಕ್ಕೆ ಬಂದಿಲ್ಲ. ಕಮೆಂಟ್ ಅಲ್ಲಿ ಈಗಲೂ ಸಹ ಮೆಸೇಜ್ ಆಗ್ತಾ ಇದ್ದೀರಾ, ಬಂದಿಲ್ಲ, ನಮಗ್ ಬಂದಿಲ್ಲ, ಈ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಏನಕ್ಕೆ ಬಂದಿಲ್ಲ ಅಂತ ನೀವು ಕೇಳಿದ್ರೆ ನಾನು ಹೇಳ್ತೀನಿ ನಿಮಗೆ, ಪ್ರತಿ ಸತಿನೂ ಸರ್ಕಾರದವರು ಒಂದೇ ಸತಿ ಅಮೌಂಟ್ ನ ರಿಲೀಸ್ ಮಾಡಕ್ ಆಗೋದಿಲ್ಲ, ಹಂತ ಹಂತವಾಗಿ ಎಲ್ಲರಿಗೂ ಕೊಡ್ತಾರೆ ಅಂತ ಹೇಳಿ. ಬಟ್ ಇಷ್ಟು ದಿನಗಳಾದ್ರೂ ಸಹ ಇನ್ನೂ ಯಾಕೆ ಹಣ ಬರ್ತಿಲ್ಲ? ಫೈನ್, ಅದಕ್ಕೆ ಒಂದ್ ಟೈಮ್ ಇರುತ್ತೆ, ಒಂದ್ ವಾರನೋ ಒಂದ್ 5 ದಿನನೋ ಬರ್ಬೇಕಿತ್ತಲ್ಲ. ಇಷ್ಟು ದಿನ ಆದ್ರೂ ಏನಕ್ಕೆ ಇಷ್ಟೊಂದು ಎಳಿತಿದ್ದಾರೆ ಅಂದ್ರೆ, ಇವಾಗ ಸರ್ಕಾರದವ್ರು ಬಾಯ್ಬಿಟ್ಟು ಏನ್ ಹೇಳಿದ್ದಾರೆ ಗೊತ್ತಾ? ನಮ್ದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಹಣನ ನಾವು ಆಲ್ರೆಡಿ ಡಿಬಿಟಿ ಇಂದ ಪುಷ್ ಮಾಡಿದೀವಿ, ಆದ್ರೆ ನಿಮ್ಮ ಖಾತೆಗಳಿಗೆ ಬರೋದಿಕ್ಕೆ ತಡ ಆಗ್ತಾ ಇದೆ, ಹಾಗಾಗಿ ನಮ್ಗೆ ಟೆಕ್ನಿಕಲ್ ಇಶ್ಯೂ ಆಗಿದೆ ಅಂತ. ಈ ಟೆಕ್ನಿಕಲ್ ಇಶ್ಯೂ ಅನ್ನೋದು ನೆನ್ನೆ ಮೊನ್ನೆದು ವಿಷಯ ಅಲ್ಲ, ಇದು ಇಷ್ಟು ದಿನ ಇದೇ ರೀಸನ್ ಹೇಳ್ಕೊಂಬಂದ್ರು. ಬಟ್ ಏನಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತೀನಿ. ಆಹಾರ ವೆಬ್ಸೈಟ್ ಅಲ್ಲೂ ಸಹ ಇದೇ ರೀತಿ ಸಮಸ್ಯೆ ಆಗಿರುವಂತದ್ದು. ಯಾಕೆ ಅಂದ್ರೆ ಇವರು ವೆಬ್ಸೈಟ್ ನ ಚೇಂಜ್ ಮಾಡ್ತಾ ಇದ್ದಾರೆ. ಚೇಂಜ್ ಮಾಡುವಂತ ಪ್ರೋಸೆಸ್ ಅಲ್ಲಿ ಇದ್ದಾರೆ. ಈ ಡೇಟಾನ ತೆಗೆದು ಈ ಡೇಟಾಗೆ ಟ್ರಾನ್ಸ್ಫರ್ ಮಾಡೋದಿಕ್ಕೆ ತುಂಬಾ ಕಾಲ ಅವಕಾಶನ ತಗೊಳುತ್ತೆ. ಇದು ಒಂದೇ ದಿನದಲ್ಲಿ ಆಗುವಂತ ಕೆಲಸ ಅಲ್ಲ, ಸ್ವಲ್ಪ ವರ್ಷ ತಗೊಳುತ್ತೆ. ಕಂಪ್ಲೀಟ್ ಆಗಿ ಕೋಟ್ಯಾಂತರ ಜನರ ಡೇಟಾನ ಒಂದು ಸರ್ವರ್ ಇಂದ ಮತ್ತೊಂದು ಸರ್ವರ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದ್ರೆ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ. ಹಾಗಾಗಿ ನಿಮಗೆ ಸಮಸ್ಯೆ ಆಗ್ತಾ ಇರುವಂತದ್ದು. ಈಗ ಇವರು ಈ ಒಂದು ವೆಬ್ಸೈಟ್ ಏನಿದೆ, ನಾನು ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ, ಯಾಕಂದ್ರೆ ತುಂಬಾ ಡೀಪ್ ಆಗಿ ಹೇಳಿದ್ರೆ ಜನಕ್ಕೆ ಅರ್ಥ ಆಗಲ್ಲ. ಅಂದ್ರೆ ಸಾಫ್ಟ್ವೇರ್ ಇಶ್ಯೂಗಳ ಬಗ್ಗೆ ಒಂದು ವೆಬ್ಸೈಟ್ ಇಂದ ಮತ್ತೊಂದು ವೆಬ್ಸೈಟ್ಗೆ ಕಂಪ್ಲೀಟ್ ಆಗಿರುವಂತ ವಿಚಾರನ ಒಂದು ಆಚೆ ಹಾಕ್ಬೇಕು ಅಂದ್ರೆ ಈ ಪ್ರೊಸೆಸ್ ತುಂಬಾ ಟೈಮ್ ತಗೊಳುತ್ತೆ. ಈ ಟೈಮ್ ಅಲ್ಲಿ ಆಗ್ತಾ ಇರುವಂತ ಟೆಕ್ನಿಕಲ್ ಇಶ್ಯೂ ಅಂದ್ರೆ, ಇವು ಟೆಕ್ನಿಕಲ್ ಇಶ್ಯೂ ಅಂದ್ರೆ ಎರರ್ ಸರ್ವರ್ ಪ್ರಾಬ್ಲಮ್ ಅಲ್ಲ, ಇದು ಬೇರೆ ರೀತಿ ಟೆಕ್ನಿಕಲ್ ಪ್ರಾಬ್ಲಮ್, ಇಂಟೀರಿಯರ್ ಟೆಕ್ನಿಕಲ್ ಪ್ರಾಬ್ಲಮ್. ಈ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಗೃಹಲಕ್ಷ್ಮಿ ಹಣ ಕಮ್ಮಿಯಾಗಿ, ಅಂದ್ರೆ ಸ್ವಲ್ಪ ಜನಕ್ಕೆ ಬರ್ತಾ ಇದೆ, ಸ್ವಲ್ಪ ಜನಕ್ಕೆ ಲೇಟ್ ಆಗಿ ಬರ್ತಾ ಇದೆ, ಡಿಲೇ ಆಗ್ತಾ ಇದೆ. ಆಹಾರ ವೆಬ್ಸೈಟು ಇದೇ ಕಾರಣ ಆಗಿರೋದ್ರಿಂದ ನಿಮ್ಗೆ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಕ್ಕೂ ಸಹ ಆಗ್ತಾ ಇಲ್ಲ. ಸೊ ಇದು ಪ್ರಾಬ್ಲಮ್ ಆಗಿದೆ ಗೃಹಲಕ್ಷ್ಮಿದು. ಯಾವಾಗ ಸರಿ ಹೋಗ್ಬೋದು ಅಂತ ಕೇಳ್ಬೋದು ನೀವು. ಸರಿ ಯಾವಾಗ ಹೋಗುತ್ತೆ ಅನ್ನೋದ್ರ ಬಗ್ಗೆ ಸರ್ಕಾರದವರೇ ತಿಳಿಸ್ಬೇಕು. ಇವತ್ ಬರುತ್ತೆ, ಈ ವಾರದಲ್ಲಿ ಬಂದ್ಬಿಡುತ್ತೆ ಅಂತ ಹೇಳಿದ್ರು. 19-20 ಬಿಟ್ಟಾಕಿ 19 ಕಂತಿನ ಹಣ ಇವಾಗ ಕ್ಲಾರಿಫೈ ಆಗ್ಬೇಕಾಗಿದೆ. ಅದನ್ನ ಯಾವಾಗ ಬರ್ಬೋದು ಅಂತ ಹೇಳಿ ತುಂಬಾ ಜನ ಕಾಯ್ತಾ ಇದ್ವಲ್ಲ. ಸೊ ಬರಬಹುದು, ಬಹುಶೇಕಡ ಇನ್ನೊಂದು 10 ದಿನದಲ್ಲೇ ನಿಮ್ಗೆ ಕ್ಲಿಯರೆನ್ಸ್ ಸಿಗ್ಬಹುದು ಅಂತ ಕಾಣಿಸ್ತಾ ಇದೆ. ಸೊ ಈಗ ಆಲ್ರೆಡಿ 19 ಕಂತಿನ ಹಣ ಎಷ್ಟು ಮಹಿಳೆಯರಿಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನೀವು ಯಾವ ಜಿಲ್ಲೆಯವರು, ಯಾವತ್ತು ಹಣ ಬಂದಿದೆ ಇದನ್ನ ತಿಳಿಸಿ. ಬಂದಿಲ್ದಿರೋರು ಸಹ ನೀವು ಯಾವ ಜಿಲ್ಲೆಯವರು ಅಂತ ಹೇಳಿ ದಯವಿಟ್ಟು ತಿಳಿಸಿ. ಸೊ ಯಾವ ಜಿಲ್ಲೆಗಳಿಗೆ ಬಂದಿಲ್ಲ ಆ ಒಂದು ಸರ್ವರ್, ಆ ಒಂದು ಭಾಗದ ಜನರ ಒಂದು ಡೀಟೇಲ್ಸ್ ನ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಸರ್ವರ್ ಇಶ್ಯೂ ಆಗಿರುತ್ತೆ. ಹಾಗಾಗಿ ಆ ಒಂದು ಪರ್ಟಿಕ್ಯುಲರ್, ಇವಾಗ ಮೈಸೂರು ಜನಕ್ಕೆ ಯಾರಿಗೂ ಬಂದಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಮೈಸೂರಿನ ಜನರದೇ ಒಂದಷ್ಟು ಲಕ್ಷ ಜನ ಒಂದು ಮಹಿಳೆಯರು ಇರ್ತಾರೆ, ಅಂತವ್ರು ಡೇಟಾ ಟ್ರಾನ್ಸ್ಫರ್ ಆಗೋದಕ್ಕೆ ತಡ ಆಗಿರ್ಬೋದು. ಇದು ಬೆಂಗಳೂರು ಅವ್ರದ್ದು ತಡ ಆಗಿರ್ಬೋದು. ಸೊ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಪುಷ್ ಮಾಡ್ತಾರೆ, ಎಲ್ಲ ರ್ಯಾಂಡಮ್ ಆಗಿ ಪುಷ್ ಮಾಡಲ್ಲ, ಡಿಸ್ಟ್ರಿಕ್ಟ್ ವೈಸ್ ಪುಷ್ ಮಾಡ್ತಾರೆ ಇದನ್ನ. ಹಾಗಾಗಿ ಸಮಸ್ಯೆ ಆಗ್ತಾ ಇರುವಂತದ್ದು. ಬಂದಿರೋರು ಕಮೆಂಟ್ ಹಾಕಿ, ಬಂದಿಲ್ದಿರೋರು ಕಮೆಂಟ್ ಹಾಕಿ. ಬಟ್ ಯೋಚನೆ ಮಾಡಬೇಡಿ, ಮ್ಯಾಕ್ಸಿಮಮ್ ಇನ್ನೊಂದು 10 ದಿನದೊಳಗಡೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಸೆಟಲ್ಮೆಂಟ್ ಆಗುತ್ತೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸೊ ಇದಾಗಿತ್ತು ಗೃಹಲಕ್ಷ್ಮಿಯ ಮತ್ತೊಂದು ಅಪ್ಡೇಟ್. ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ. ನಮಸ್ಕಾರ.